ಪೊಲೀಸರಿಂದ 15 ವರ್ಷಗಳ ಅಸ್ವಾಭಾವಿಕ ಸಾವುಗಳ ದಾಖಲೆ ನಾಶ. 7ನೇ ಮತ್ತು 8ನೇ ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ನಡೆಸಿದ್ದಾರೆ. ಆಘಾತಕಾರಿ ಸತ್ಯ ಆರ್ಟಿಐ ಮೂಲಕ ಬಹಿರಂಗಗೊಂಡಿದೆ. ದಾಖಲೆಗಳ ನಾಶ ಕಾನೂನಿನ ದೃಷ್ಟಿಯಿಂದ ಗಂಭೀರ ಆರೋಪ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕರ್ನಾಟಕದ ಧರ್ಮಸ್ಥಳದ ಸುತ್ತಲಿನ ನೇತ್ರಾವತಿ ಅರಣ್ಯ ಪ್ರದೇಶದಲ್ಲಿ ಹಲವಾರು ಮೃತದೇಹಗಳನ್ನು ಅಕ್ರಮವಾಗಿ ಹೂತು ಹಾಕಲಾದ ಆರೋಪದಡಿಯಲ್ಲಿ ವಿಶೇಷ ತನಿಖಾ ದಳ ಎಸ್ಐಟಿ ತೀವ್ರ ತನಿಖೆಯನ್ನು ನಡೆಸ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4ನೇ ದಿನವಾದ ಶುಕ್ರವಾರ ಎಸ್ಐಟಿ ಅಧಿಕಾರಿಗಳು ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಗುರುತಿಸಲಾದಂತಹ 7ನೇ ಮತ್ತು 8ನೇ ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ನಡೆಸಿದ್ದಾರೆ. ಆದರೆ ಈ ಕಾರ್ಯಾಚರಣೆಯಲ್ಲಿ ಯಾವುದೇ ಅಸ್ಥಿಪಂಜರದ ಕುರುಹುಗಳು ಪತ್ತೆಯಾಗಿಲ್ಲ. ಸೊ ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸರು 2000ರಿಂದ 2015 ನಡುವಿನ ಗುರುತಿಸಲಾಗದ ಅಸ್ವಾಭಾವಿಕ ಸಾವುಗಳ ಪ್ರಕರಣದ ದಾಖಲೆಗಳನ್ನ ನಾಶಪಡಿಸಿದ್ದಾರೆ ಅನ್ನೋ ಆಘಾತಕಾರಿ ಸತ್ಯ ಆರ್ಟಿಐ ಮೂಲಕ ಬಹಿರಂಗಗೊಂಡಿದೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ತನಿಖೆಯ ಮಧ್ಯದಲ್ಲೇ ಬೆಳ್ತಂಗಡಿ ಪೊಲೀಸರು 2000ರಿಂದ 2015 ನಡುವಿನ ಗುರುತಿಸಲಾದ ಅಸ್ವಾಭಾವಿಕ ಸಾವಿನ ಪ್ರಕರಣಗಳ ದಾಖಲೆಗಳನ್ನ ನಾಶಪಡಿಸಿದ್ದಾರೆ ಅನ್ನೋ ಆರೋಪ ಇದೀಗ ಆರ್ಟಿಐ ಮೂಲಕ ಬಹಿರಂಗಗೊಂಡಿದೆ. ಈ ದಾಖಲೆಗಳನ್ನ ಡಿಜಿಟಲೀಕರಣಗೊಳಿಸದೆ ಅಳಿಸಲಾಗಿದ್ದು, ಇದು ತನಿಖೆಯ ಪಾರದರ್ಶಕತೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಈ ವಿಚಾರ ಎದಿನ.comಗೆ ಲಭ್ಯವಾಗಿದ್ದು ಸಾರ್ವಜನಿಕವಾಗಿ ದೃಢೀಕರಣಗೊಂಡಿದೆ. ಕಡಬ ತಾಲೂಕಿನ ಕಲ್ಮತ್ತಡ್ಕದಲ್ಲಿರುವಂತಹ ನೀತಿ ಅನ್ನೋ ಹೋರಾಟಗಾರರ ತಂಡ ಆರ್ಟಿಐ ಅರ್ಜಿಯನ್ನ ಸಲ್ಲಿಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಿಆರ್ಪಿಸಿ ಸೆಕ್ಷನ್ 174A ಅಡಿಯಲ್ಲಿ 15 ವರ್ಷಗಳ ಅವಧಿಯಲ್ಲಿ ದಾಖಲಾದ ಗುರುತಿಸಲಾಗದ ಅಸ್ವಾಭಾವಿಕ ಸಾವಿನ ಪ್ರಕರಣಗಳನ್ನು ಒಳಗೊಂಡ ವಿವರಗಳನ್ನ ಕೇಳಿತ್ತು. ಸೊ ಇದಕ್ಕೆ ಉತ್ತರಿಸಿರುವಂತಹ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ವಿನಂತಿಸಿದ ದಾಖಲೆಗಳು, ವಿವಿಧ ಸುತ್ತೋಲೆಗಳು ಮತ್ತು ಕಾರ್ಯವಿಧಾನಗಳ ಅಡಿಯಲ್ಲಿ ವಿಲೇವಾರಿ ಮಾಡಲಾಗಿರುವುದರಿಂದ ಇನ್ನು ಮುಂದೆ ಇದು ಲಭ್ಯ ಇಲ್ಲ ಅಂತ ಪ್ರತಿಕ್ರಿಯಿಸಿದ್ದಾರೆ. ಸೊ ಸದ್ಯ ಎಸ್ಐಟಿ ತನಿಖೆ ನಡೆಸ್ತಾ ಇರೋ ಪ್ರಕರಣದಲ್ಲಿನ ಸಾಕ್ಷಿ ದೂರುದಾರ 1998ರಿಂದ 2014 ನಡುವೆ ಮಹಿಳೆಯರು ಮತ್ತು ಅಪ್ರಾಪ್ತ ಬಾಲಕಿಯರ ಶವಗಳನ್ನ ಹೂಳೋಕೆ ಮತ್ತು ದಫನ್ ಮಾಡೋಕೆ ಒತ್ತಾಯಿಸಲಾಗಿತ್ತು, ನನಗೆ ಜೀವ ಬೆದರಿಕೆ ಇತ್ತು ಅಂತ ಹೇಳ್ಕೊಂಡಿದ್ದ. ಸದ್ಯ ಎಸ್ಐಟಿ ತನಿಖೆ ನಡೆಸ್ತಾ ಇರೋ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ಹಲವು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸೊ ಈ ದಾಖಲೆಗಳ ನಾಶ ತನಿಖೆಗೆ ತೊಡಕಾಗುವ ಸಾಧ್ಯತೆ ಇದೆ. ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಕಂಡುಹಿಡಿಯುವಲ್ಲಿ ತೊಂದರೆ ಕೂಡ ಆಗಬಹುದು. ಧರ್ಮಸ್ಥಳದಲ್ಲಿ ಸ್ವತಂತ್ರ ಪೊಲೀಸ್ ಠಾಣೆ ಇರಲಿಲ್ಲ. ಈ ಹಿಂದೆ ಕೇವಲ ಔಟ್ಪೋಸ್ಟ್ ಠಾಣೆ ಕಾರ್ಯನಿರ್ವಹಿಸ್ತಾ ಇತ್ತು. ಆದ್ರಿಂದ ಧರ್ಮಸ್ಥಳ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳ ಅಸ್ವಾಭಾವಿಕ ಸಾವಿನ ಪ್ರಕರಣಗಳನ್ನ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಿಸಿಕೊಳ್ಳಲಾಗ್ತಾ ಇತ್ತು. 2023ರಲ್ಲಿ ಧರ್ಮಸ್ಥಳದಲ್ಲಿ ಒಂದು ಸ್ವತಂತ್ರ ಪೊಲೀಸ್ ಠಾಣೆ ಉದ್ಘಾಟನೆ ಆಗತ್ತೆ. ಆದ್ರೆ ಈಗ ಬಹಿರಂಗಗೊಂಡಿರುವಂತಹ ದಾಖಲೆ ನಾಶದ ಆರೋಪ ಈ ಪ್ರಕರಣಕ್ಕೆ ಹೊಸ ಆಯಾಮವನ್ನ ತಂದಿದೆ. ದಾಖಲೆಗಳ ನಾಶ ಅನ್ನೋದು ಕಾನೂನಿನ ಪ್ರಕಾರ ಅಥವಾ ಕಾನೂನಿನ ದೃಷ್ಟಿಯಿಂದ ಒಂದು ಗಂಭೀರ ಅಪರಾಧ. ಇದು ತನಿಖೆಯ ವಿಶ್ವಾಸಾರ್ಹತೆಯನ್ನ ಪ್ರಶ್ನಿಸೋ ಜೊತೆಗೆ ಸ್ಥಳೀಯ ಆಡಳಿತದ ಮೇಲಿನ ಸಾರ್ವಜನಿಕರ ವಿಶ್ವಾಸವನ್ನ ಕುಂದಿಸುತ್ತೆ. ಧರ್ಮಸ್ಥಳದಂತಹ ಕ್ಷೇತ್ರದಲ್ಲಿ ಇಂತಹ ಆರೋಪಗಳು ಜನರಲ್ಲಿ ಆತಂಕವನ್ನ ಉಂಟು ಮಾಡಿದೆ. ಸೊ ಎಸ್ಐಟಿ ತನಿಖೆ ಈ ಆರೋಪಗಳ ಸತ್ಯಾಸತ್ಯತೆಯನ್ನ ಕಂಡುಹಿಡಿಯುವ ನಿಟ್ಟಿನಲ್ಲಿ ಮುಂದುವರಿತಾ ಇದೆ. ಈ ಪ್ರಕರಣದ ಮುಂದಿನ ಬೆಳವಣಿಗೆಗಳು ಸಾರ್ವಜನಿಕರ ಗಮನವನ್ನ ಸೆಳೆಯುತ್ತೆ. ಧರ್ಮಸ್ಥಳದ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣ ಕರ್ನಾಟಕದಲ್ಲಿ ಒಂದು ಗಂಭೀರ ಕಾನೂನು ಮತ್ತು ಸಾಮಾಜಿಕ ಚರ್ಚೆಗೆ ಕಾರಣ ಆಗಿದೆ. ದಾಖಲೆ ನಾಶದ ಆರೋಪ ತನಿಖೆಗೆ ತೊಡಕುಂಟು ಮಾಡಿದ್ದು ಸತ್ಯವನ್ನ ಬಯಲಿಗೆ ಎಳೆಯೋಕೆ ಎಸ್ಐಟಿ ಮುಂದೆ ಒತ್ತಡ ಹೆಚ್ಚಾಗಿದೆ. ನನ್ನ ಫೇವರೇಟ್ ನಂದಿನಿ ಚೀಸ್, ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಸೊ ಈ ಪ್ರಕರಣದಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯದ ಕಟ್ಟುನಿಟ್ಟಿನ ಕ್ರಮಗಳ ಅಗತ್ಯ ಇದೆ. ಸೊ ದಾಖಲೆಗಳ ನಾಶ ಕಾನೂನಿನ ದೃಷ್ಟಿಯಿಂದ ಗಂಭೀರ ಆರೋಪ. ಯಾಕಂದ್ರೆ ಯಾರ ಆದೇಶದ ಮೇಲೆ ಈ ಎಲ್ಲಾ ಸಾಕ್ಷಿ ನಾಶ ಆಗಿದೆ? ಇದಕ್ಕೆ ಹೊಣೆ ಯಾರು? ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟೀಕರಣ ಕೊಡಲೇಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.